नमो नमः मा सरस्वती नमो नमः विद्यादायिनी नमो नमः हंसवाहिनी नमो नमः ॐ सरस्वती नमो नमः. ನಮಸ್ತೆ ಎಲ್ಲರಿಗೂ. ಬನ್ನಿ 12-12 ಪೋರ್ಟಲ್ ನಿಮ್ಮ ಜೀವನಕ್ಕೆ ಏನು ಬದಲಾವಣೆ ತರುತ್ತೆ ಅಂತ ನೋಡೋಣ. ಎಲ್ರಿಗೂ ಒಳ್ಳೇದಾಗಲಿ. ಒಂದು ಗ್ರೀನ್ ಕಲರ್ ಪೆನ್ ತಗೊಳ್ಳಿ ಮತ್ತು ಒಂದು ಪಲಾವ್ ಎಲೆ ತಗೊಳ್ಳಿ. ಸೊ ಇದನ್ನು ನಿಮ್ಮ ವಿಶ್ ಏನಿದೆಯೋ ಅದನ್ನು ಬರ್ಕೊಳ್ಳಿ. ಮೊದಲನೇದಾಗಿ ಇನ್ಫಿನಿಟಿ ಸಿಂಬಲ್ ಬರ್ಕೊಳ್ಳಿ. ನಿಮ್ಮ ಲೈಫಲ್ಲಿ ನಿಮ್ಗೆ ಏನೇನು ಬೇಕು 2026ರಲ್ಲಿ ಎಲ್ಲನೂ ಬರ್ಕೊಳ್ಳಿ. ಸೊ ನನಗೆ ಆರೋಗ್ಯ ಬೇಕು ಅನ್ನಿಸ್ತಾ ಇದೆ, ಆರೋಗ್ಯ ಬರ್ಕೊಳ್ತೀನಿ. ನಿಮ್ಮ ಇಷ್ಟ ಏನು ಬೇಕೋ ಎಲ್ಲ ಬರ್ಕೊಳ್ಳಿ. ಬರ್ಕೊಂಡು ಕೊನೆಯಲ್ಲಿ ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್ ಬರೀರಿ. ಏನು ಬೇಕಾದರೂ ಒಳ್ಳೇದು ಬರ್ಕೊಳ್ಳಿ. ಏನು ಬೇಕಾದರೂ ಬರ್ಕೊಳ್ಳಿ.
ಅಲ್ಲಿ ಅಮೌಂಟ್ ಎಷ್ಟು ಬೇಕು ಅಂದ್ಕೊಂಡಿದ್ದೀರೋ ಅಷ್ಟು ಬರೀರಿ. ಸೊ ಭಾರತ ಸುರಕ್ಷಿತವಾಗಿರಲಿ, ಭಾರತಕ್ಕೇನಾಗಲ್ಲ, ಆದರೂ ಭಾರತಾಂಬೆ ಚೆನ್ನಾಗಿರಲಿ ಅಂತ. ಥ್ಯಾಂಕ್ ಯು ಬರೀರಿ ನಿಮ್ಗೆ ಇಷ್ಟ ಬಂದಷ್ಟು. ಈ ಥರ ಏನೇನು ಬೇಕೋ ಎಲ್ಲ ಬರೀರಿ. ಸೊ ಡಿವೈನ್ ಟೀಮ್, ಏಂಜಲಿಕ್ ಟೀಮ್ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸಿ. ಸಿಂಪಲಾಗಿ ಬರೆದಿದ್ದೀನಿ. ನನ್ನ ಚಾನಲಲ್ಲಿರೋರು ಏನೇನು ಕೇಳ್ಕೊಳ್ತಾರೋ ಅದೆಲ್ಲ ಆಗಲಿ ಒಳ್ಳೆಯದು ಅಂತ ಬರ್ತಿದ್ದೀನಿ. ಎಲ್ಲ ಆದಮೇಲೆ ಇದನ್ನು ಹೀಗೆ ಬಂದ್ ಮಾಡಿಬಿಟ್ಟು ಈ ಬೂದಿನ ತಗೊಂಡು ಹೋಗಿ ಗಿಡದ ಬುಡಕ್ಕೆ ಹಾಕಿ. ಬಿಸಿ 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 ಬಿಸಿ. ಸೊ ಇದರಲ್ಲೇ ಹಾಕಿದ್ದೀನಿ ಎಲ್ರಿಗೂ ನಿಮ್ಮ ಮ್ಯಾನಿಫೆಸ್ಟೇಷನ್ ಏನಿದೆ ಅದು ಈಡೇರಲಿ ಅಂತ. ಸೊ ವಾಗ್ದೇವಿ ಚಾನಲಿನ ಪ್ರತಿಯೊಬ್ಬರು ಫೈನಾನ್ಷಿಯಲಿ ಸ್ಟೇಬಲ್ ಆಗಿ ಇರಬೇಕು, ಮ್ಯಾರೇಜ್ ಆಗಬೇಕು, ಮತ್ತು ಹೆಲ್ತು ವೆಲ್ತು ಲೈಫು ಚೆನ್ನಾಗಿರಬೇಕು ಅಂತ ಹಾಕಿದ್ದೀನಿ. ಸೊ ಖಂಡಿತವಾಗ್ಲೂ ಪ್ರೊಟೆಕ್ಷನ್ ಇದೆ ನಿಮಗೆ. ಸೊ ಈ 12/12 ಪೋರ್ಟಲ್ ನಿಮಗೆ ಏನು ಬದಲಾವಣೆ ತರ್ತಾ ಇದೆ ಅನ್ನೋದಾದರೆ, ಒಂದಷ್ಟು ಕಣ್ಣೀರು ಯಾರೋ ಹಾಕ್ತಿದ್ದಾರೆ ನಿಮ್ಮನ್ನು ನೆನೆಸ್ಕೊಂಡು ಅಂತ ಕಾಣಿಸ್ತಾ ಇದೆ. ಯಾವುದೋ ಒಂದು ಬಿಲ್ಡಿಂಗ್ ಬಿದ್ದೋಗುತ್ತೆ ಅಂತ ಕಾಣಿಸ್ತಿದೆ. ಯಾರೋ ತಮ್ಮ ಐಡೆಂಟಿಟಿನ ಹೈಡ್ ಮಾಡ್ತಿದ್ದಾರೆ, ನೋಡ್ಕೊಳ್ಳಿ. ಮುಖವಾಡನ ಹಾಕ್ಕೊಂಡಿದ್ದಾರೆ, ತಮ್ಮ ಪಾಲಿನ ಸತ್ಯ ಯಾರಿಗೂ ಗೊತ್ತಾಗಬಾರ್ದು ಅಂತ ಮುಖ ಹೈಡ್ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ. ಸಂತೆ ಕ್ಲಾಸ್ ಒಂದಷ್ಟು ಅನ್ವಾಂಟೆಡ್ ಅಂತ ನಿಮ್ಗೆ ಅನ್ನಿಸ್ಬಹುದು, ಬಟ್ ನಿಮಗೆ ಯೂಸ್ ಆಗುವಂಥದ್ದು ಇನ್ ಫ್ಯೂಚರಲ್ಲಿ ಗಿಫ್ಟ್ ಕೊಟ್ಟು ಹೋಗ್ತಾರೆ ಅನ್ನುವಂಥದ್ದು ಇದೆ. ಯಾರೋ ಒಬ್ಬ ವ್ಯಕ್ತಿಯ ಮುಖ ಕಾಣಿಸ್ತಾ ಇದೆ, ಸ್ವಲ್ಪ ನೆಗೆಟಿವಿಟಿ ಮಾಡ್ತಾ ಇರೋ ಅಂಥವ್ರು ಕಾಣಿಸ್ತಾ ಇದ್ದಾರೆ. ಎಸ್ಪೆಷಲಿ ಹೆಣ್ಣು ಮಕ್ಕಳು, ಪುಟ್ಟ ಮಕ್ಕಳು ಆರೋಗ್ಯದ ಕಡೆ ಸ್ವಲ್ಪ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಒಂದಷ್ಟು
ವಿಧ್ವಂಸಕ ಕೃತ್ಯಗಳು ಆಗುತ್ತೆ. ಆ ಥರದ್ದು ಒಂದಷ್ಟು ಸೂಚನೆಗಳು ಕಾಣಿಸ್ತಾ ಇದೆ. ಒಂದು ದೊಡ್ಡ ಹಡಗು ಮುಳುಗಿ ಹೋಗುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಒಂದಷ್ಟು ಬದಲಾವಣೆಗಳಲ್ಲಿ ನೆಗೆಟಿವಿಟಿಗಳು ನಿಮ್ಮ ಜೀವನದಲ್ಲಿ ಬಂದಿದೆ ಅಂತ ಅಂದ್ಕೊಂಡ್ರೆ, ಆ ಬದಲಾವಣೆಗಳು ನೆಗೆಟಿವಿಟಿ ತಂದಿರಬಹುದು, ಬಟ್ ಮುಂದಿನ ದಿನಗಳಲ್ಲಿ ನಿಮಗೆ ಅದರಿಂದ ಹೆಚ್ಚು ಪಾಸಿಟಿವ್ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಜನರ ಒಂದು ಗುಂಪು ಏನೋ ಒಂದಷ್ಟು ಪ್ರಯತ್ನನ ಪಡ್ತಾ ಇದೆ, ನೆಗೆಟಿವ್ ಆಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಒಂದಷ್ಟು ಗಟ್ಟಿಯಾಗಿ ತಳ ಊರೋದಕ್ಕೆ ಪ್ರಯತ್ನನ ಪಡಿ ಅನ್ನುವಂಥದ್ದು ಇದೆ. ರೇಷ್ಮೆ ಬಿಸ್ನೆಸ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅನ್ನುವಂಥದ್ದು ಇದೆ. ಮುಂದಿನ ದಿನಗಳಲ್ಲಿ ಸಮಥಿಂಗ್ ಏನು ಸಿಲ್ಕ್ ಸ್ಯಾರಿ ಇರ್ಬೋದು ಅಥವಾ ಸಿಲ್ಕ್ ಶಾಪ್ ಓಪನ್ ಮಾಡ್ತೀರಾ ಅನ್ನುವಂಥದ್ದು ಕೂಡ ಕಾಣಿಸ್ತಾ ಇದೆ. ಸಿಲ್ಕಿಗೆ ಸಂಬಂಧಪಟ್ಟಂಗೆ ಏನು ಬಟ್ಟೆ ಮಾಡುವಂಥದ್ದು ಅಥವಾ ಶಾಪ್ ಇಡುವಂಥದ್ದು ಕೂಡ ಇದೆ. ಸೊ ಏನೋ ಒಂದು ದೊಡ್ಡ ಸರ್ಪ ಕಾಣಿಸ್ಕೊಳ್ಳುತ್ತೆ, ದೈತ್ಯಕಾರದ್ದು, ವಿಶೇಷವಾಗಿರುವಂಥದ್ದು, ವಿಚಿತ್ರವಾಗಿರುವಂಥದ್ದು, ಸ್ವಲ್ಪ ತೊಂದರೆಗೆ ಒಳಗಾಗಿ ಎಲ್ಲರ ಕಣ್ಮುಂದೆ ಬರುತ್ತೆ ಅದು ಅನ್ನುವಂಥದ್ದು ಕೂಡ ಇದೆ. ಯಾರೋ ಇಲ್ಲಿ ಡೈಮಂಡ್ ಗಿಫ್ಟ್ ಕೊಡುವಂಥ ಸಾಧ್ಯತೆ ಇದೆ. ಡೈಮಂಡ್ ಬಿಸ್ನೆಸ್ಸನ್ನು ಯಾರೋ ಶುರು ಮಾಡ್ತಾರೆ, ಸ್ವಲ್ಪ ನೋಡ್ಕೊಳ್ಳಿ. ಅದರಲ್ಲಿ ಮೋಸ ಇದೆ. ಡೈಮಂಡ್ ಬಿಸ್ನೆಸ್ ಏನಾದರೂ ಶುರು ಮಾಡೋದಿದ್ರೆ ಅದರಲ್ಲಿ ಮೋಸ ಇದೆ, ಸ್ವಲ್ಪ ನೋಡ್ಕೊಳ್ಳಿ, ಮೋಸ ಹೋಗ್ತೀರಾ ಅನ್ನುವಂಥದ್ದು ಇದೆ. ಸಂಧ್ಯಾ ಕ್ಲಾಸ್ ಅಥವಾ ಈ ಕ್ರಿಸ್ಮಸ್ ನಿಮಗೆ ಸಾಕಷ್ಟು ಭರವಸೆಯ ಬೆಳಕನ್ನು ತೊಗೊಂಬರುತ್ತೆ, ಸಾಕಷ್ಟು ಗಿಫ್ಟನ್ನು ತಂದುಕೊಡುತ್ತೆ ಅನ್ನುವಂಥದ್ದು ಇದೆ ಇಲ್ಲಿ. ಆ ಗಿಫ್ಟೆಲ್ಲ ಸ್ವಲ್ಪ ನಿಮಗೆ ಯೂಸ್ ಆಗುತ್ತೆ, ಥ್ರೋ ಮಾಡಬೇಡಿ, ನಮಗೇನು ಉಪಯೋಗ ಇಲ್ಲ ಅಂತ ಹಾಗೆ ಇಟ್ಟಿರಿ, ಅದು ಸಮಯ ಬಂದಾಗ ಉಪಯೋಗ ಆಗತ್ತೆ ಅನ್ನುವಂಥದ್ದು ಇದೆ. ಏನೋ ಒಂದು ಹುಷಾರು ತಪ್ಪಿರೋ ಸುದ್ದಿನ ಕೇಳ್ತೀರಾ ಅನ್ನುವಂಥದ್ದು ಇದೆ. ತುಂಬ ಸೀರಿಯಸ್ ಆಗಿದ್ರು, ಹೊರಟೋದ್ರು ಅನ್ನುವಂಥ ಸುದ್ದಿನ ಕೇಳ್ತೀರಾ ಅನ್ನುವಂಥದ್ದು ಇದೆ. ಯಾರನ್ನು ಹತ್ಯೆ ಮಾಡ್ತಾ ಇರುವಂಥ ಸುದ್ದಿ ಕೂಡ ಕಾಣಿಸ್ತಾ ಇದೆ. ಕೊಲೆ ಪ್ರಯತ್ನಗಳು ಇನ್ನೂ ಹೆಚ್ಚಾಗಿ ಮಾಡ್ತಾರೆ ಅಂತ ಕಾಣಿಸ್ತಾ ಇದೆ. ಸದ್ಯಕ್ಕೆ ಯಾರೊಟ್ಟಿಗೂ ಇನ್ನೂ ಜಗಳ ಆಡೋದು ಬೇಡ ಅನ್ನುವಂಥದ್ದು ಇದೆ. ಯಾರೋ ಇಬ್ಬರು ರಾಬ್ರಿ ಕೇಸಲ್ಲಿ ಫಿಟ್ ಆಗ್ತೀರಾ ಅಂತ ಬಂದಿದೆ ಇಲ್ಲಿ. ಸೊ ಯಾರನ್ನೋ ಹತ್ಯೆ ಮಾಡಿ ಯಾರೋ ಇಬ್ಬರು ಓಡೋಗ್ತಾ ಇದ್ದರೆ ಅದನ್ನು ಸಾರ್ವಜನಿಕರು ಹಿಡಿತಾರೆ, ಆ ಥರದ್ದೇನೋ ಕಾಣಿಸ್ತಾ ಇದೆ. ಆ ಹಿಡಿಯೋರ ಗುಂಪಲ್ಲಿ ನೀವು ಕೂಡ ಇರ್ಬೋದೇನೋ. ಸೊ ನೀವು ಎಕ್ಸ್ಪೆಕ್ಟ್ ಮಾಡ್ತಿದ್ದಂಥ ಯೂಟ್ಯೂಬ್ ಅವಾರ್ಡ್ ಬಂದಿಲ್ಲ ಅಂತ ಬೇಸರ ಮಾಡ್ಕೊಂಡಿದ್ರಲ್ಲ, ಈ 12/12 ಪೋರ್ಟಲ್ ನಿಮಗೆ ಆ ಅವಾರ್ಡನ್ನು ತಂದುಕೊಡುತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ವಿದ್ಯೆನ ನಿಮ್ಮಿಂದ ಕಿತ್ಕೊಂಡು ಬೇರೆಯವರಿಗೆ ಕೊಟ್ಟಿರುವಂಥವರಿಗೆ ಶಿಕ್ಷೆ ಆಗುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಮಾಹಿತಿ ನಿಮ್ಮವ್ರಿಗೂ ತಲುಪದೇ ಇರೋ ಹಾಗೆ ನಿಮ್ಮ ಕೆಲಸ ಕಾರ್ಯಗಳಿಗೆ ಯಾರು ಅಡ್ಡಿ ಮಾಡಿದ್ದಾರೆ ಅವರಿಗೆ ಮುಂದಿನ ದಿನಗಳಲ್ಲಿ ಯಾವುದೇ ಉಪಾಯ ಇರೋದಿಲ್ಲ. ನಿಮಗೆ ಎಲ್ಲ ವಿದ್ಯೆನೂ ತಂದು ವಾಪಸ್ ಕೊಡಬೇಕು ಅಷ್ಟೇ, ಅವ್ರಿಗೆ ಇನ್ನೇನು ಇರೋದಿಲ್ಲ ಆಪ್ಷನ್ ಅನ್ನುವಂಥ ರೀತಿಯಲ್ಲಿ ಇದೆ. ಮತ್ತು ಏನೋ ಒಂದು ತುಂಬ ಜನರಿಗೆ ಗಿಫ್ಟ್ ಬರ್ತಾ ಇದೆ ಅನ್ನುವಂಥದ್ದು, ಯೂನಿವರ್ಸಲ್ ಗಿಫ್ಟು ರೀತಿಯಲ್ಲಿ ಇಡೀ ದೇಶದ ಜನರಿಗೆ ಒಂದು ಉದ್ಯೋಗಾವಕಾಶ ಬರುತ್ತೆ. ಮುಂದಿನ ದಿನಗಳಲ್ಲಿ ಹೆಚ್ಚಿನ ಅವಘಡಗಳಾಗಿ ಉದ್ಯೋಗ ನಿಂತೋಯ್ತು ಅಂತ ಯೋಚನೆ ಮಾಡಬೇಡಿ. ನೀವು ಇವತ್ತು ಮಾಡಿರುವಂಥ ಒಂದು ಸಣ್ಣ ಪ್ರಯತ್ನ ಮುಂದೆ ತುಂಬ ಜನರಿಗೆ ಉದ್ಯೋಗನ ಸೃಷ್ಟಿ ಮಾಡಿ ಕೊಡುತ್ತೆ ಅನ್ನುವಂಥದ್ದು ಇದೆ. ಇಡೀ ಭಾರತೀಯರಿಗೆಲ್ಲ ಹೆಮ್ಮೆ ಆಗುವಂಥ ರೀತಿಯಲ್ಲಿ ಏನೋ ವಿಚಾರ ನಡೆಯುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಒಂದು ಎಲ್ಲರಿಗೂ ಏನೋ ಒಂದು ಉಡುಗೊರೆ ಬರುತ್ತೆ ಅಂತ, ಲೈಕ್ ಮನೆಗೂ ಏನೋ ಒಂದು ಉಡುಗೊರೆ ಬರುತ್ತೆ ಅಂತ, ಏನು ಅಂತ ಗೊತ್ತಿಲ್ಲ, ಬಟ್ ಆ ಥರದ್ದೇನೋ ಒಂದು ಹೆವಿ ಉಡುಗೊರೆ ಬರುತ್ತೆ, ಆ ಥರದ್ದೇನೋ ಇದೆ.
ಬಿಸ್ನೆಸ್ ಚೆನ್ನಾಗಾಗತ್ತೆ ಅನ್ನುವಂಥದ್ದು ಇದೆ. ಜನವರಿ ನಿಮ್ಮ ಜೀವನಕ್ಕೆ ಸಾಕಷ್ಟು ಬದಲಾವಣೆನ ತರುತ್ತೆ ಅನ್ನುವಂಥದ್ದು ಕೂಡ ಇದೆ. ನೀವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಿನ ಯಶಸ್ಸು ನಿಮಗೆ ಬರುತ್ತೆ ಅನ್ನುವಂಥದ್ದು ಇದೆ. ಒಂದಷ್ಟು ಜನಗಳು ನಿಮ್ಮ ಮಕ್ಕಳ ಮೇಲೆ ನೆಗೆಟಿವಿಟಿನ ಮಾಡ್ತಿದ್ದಾರೆ, ಮಕ್ಕಳಿಗೆ ಬೆಳೆದದ್ದು ಹೇಳ್ಕೊಡ್ತಿದ್ದಾರೆ, ಅದನ್ನು ಕಂಟ್ರೋಲ್ ಮಾಡಿ ಎನ್ನುವಂಥದ್ದು ಇದೆ. ಜಾಗತಿಕ ಮಟ್ಟದಲ್ಲಿ ಬರ್ತಿರುವಂಥ ಮಾಹಿತಿನ ಹೇಳಿ ಯಾಕೆ ಹೇಳ್ತಿಲ್ಲ ಅನ್ನೋರಿಗೆ, ಅದನ್ನು ಹೇಳಬಾರ್ದು ಅಂತ ಕೆಲವರು ತಡೆದಿದ್ದಾರೆ. ಮೇ ಬಿ ಏನು ಹೇಳ್ತಾರೆ, ಕೆಲಸದ ವಿಚಾರದಲ್ಲಿ ಕೆಲಸ ಸೇಮ್ ಫೀಲ್ಡಲ್ಲಿ ಇರೋರಿಗೇ ಕೆಲವು ಸತಿ ಇರಿಟೇಟ್ ಆಗುತ್ತೆ ಮೇ ಬಿ ನನ್ನ ಚಾನಲ್ ನೋಡಿದ್ರೆ. ಸೊ ಅಂಥವ್ರು ಯಾರು ನೆಗೆಟಿವಿಟಿ ಮಾಡಿದ್ದಾರೆ. ಬಟ್ ಐ ಆಮ್ ನಾಟ್ ನಾನು ಅಷ್ಟೊಂದು ತಲೆಗೆಡ್ಸ್ಕೊಳ್ಳೋದಿಲ್ಲ. ಸೊ ಹಾಗಾಗಿ ಕಲಾಯ ತಸ್ಮೈ ನಮಃ. ಈರುಳ್ಳಿ ಬೆಳೆ ಉತ್ತಮವಾಗುತ್ತೆ ಅಂತ ಇದೆ. ಸಮಥಿಂಗ್ ಕೀಟಗಳು ಜಾಸ್ತಿ ಆಗುತ್ತೆ ಅನ್ನುವಂಥದ್ದು ಇದೆ. ಬಟ್ ಅದಕ್ಕೆ ಒಳ್ಳೆ ರೀತಿಲಿ ರಾಸಾಯನಿಕ ಔಷಧಿ ಸಿಗುತ್ತೆ ಅನ್ನುವಂಥದ್ದು ಇದೆ. ಭೂಮಂಡಲ ಏರುಪೇರು ಆಗುತ್ತೆ 2029 ವೇಳೆಗೆ ಅಂತ ಕೂಡ ಇದೆ ಇಲ್ಲಿ. ಸೊ ಯಾರೋ ನಿಮಗೆ ಪ್ರೀತಿ ಪಾತ್ರರು ತಮ್ಮ ಭಾವನೆನ ಪ್ರೀತಿನ ವ್ಯಕ್ತಪಡಿಸ್ಬೋದು ಅಂತ ಕೂಡ ಇದೆ. ಯಾರ್ದೋ ಮೆಸೇಜ್ ನಿಮಗೆ ಬರುತ್ತೆ ಅನ್ನುವಂಥದ್ದು ಇದೆ. ಕೊರಿಯರಲ್ಲಿ ನಿಮಗೇನೋ ಕಾಸ್ಟ್ಲಿ ಗಿಫ್ಟ್ ಬರುವಂಥ ಸಾಧ್ಯತೆ ಇದೆ. ಜೊತೆಗೆ ಒಂದು ಫ್ಯಾಮಿಲಿ ರಿಯೂನಿಯನ್ ಆಗುವಂಥ ಸಾಧ್ಯತೆ ಇದೆ. ಸಮಥಿಂಗ್ ಹೇಗಿದೆ ಅಂದರೆ ಇಲ್ಲಿ ಏನೋ ಒಂದು ಫ್ಲೋಡ್ ಬರುತ್ತೆ. ಇದು ಪರ್ವತ ಕುಸಿದು ಬೀಳಬಹುದು ಅಥವಾ ಅಗ್ನಿಪರ್ವತ ಸಿಡಿಬಹುದು. ಅದು ಹರ್ಕೊಂಬಂದು ಒಂದಷ್ಟು ಜಾಗಗಳು ಜನಗಳು ಇಲ್ಲ ಆಗ್ತಾರೆ ಅನ್ನುವಂಥದ್ದಿದೆ. ಇನ್ನೊಂದಷ್ಟು ಪ್ರವಾಹ ಬಂದು ಒಂದಷ್ಟು ತೊಂದರೆಗಳಾಗತ್ತೆ ಅನ್ನುವಂಥದ್ದು ಇದೆ. ಇನ್ನೊಂದಷ್ಟು ಕಡೆ ಏನೋ ಕೊಚ್ಚಿ ಹೋಗ್ತಾರೆ ಜನಗಳೆಲ್ಲ. ಕಣ್ಮುಂದೆನೇ ನೋಡ್ತಾ ಇದ್ರು ಕಾಪಾಡಲಿಕ್ಕಾಗೋದಿಲ್ಲ, ಆ ಥರ ಆಗುತ್ತೆ ಅನ್ನುವಂಥದ್ದು ಇದೆ. ಇಲ್ಲಿ ಸ್ವಲ್ಪ ನೋಡ್ಕೊಳ್ಳಿ ಅನ್ನುವಂಥದ್ದು ಇದು. ದೇವತೆಗಳಿಗೆ ಜೋಡಿ ದೇವತೆ ಯಾರೋ ಇದ್ದಾರೆ, ಜೋಡಿ ದೇವರಿಗೆ ಬಂಧ ಮಾಡಿದ್ದಾರೆ, ಕೈ ಕಾಲು ಕಟ್ಟಿದ್ದಾರೆ, ಬಾಯಿ ಕಟ್ಟಿದ್ದಾರೆ, ಬಿಡಿಸಿ ಅನ್ನುವಂಥದ್ದು ಇದೆ. ಬಿಡಿಸಿ ಹಂಗೆ ಕೇಳಿಸ್ತಾ ಇದೆ. ಆ ಥರದ್ದು ಬಂಧ ಯಾರೋ ಮಾಡಿದ್ದಾರೆ. ಮೇ ಬಿ ನಿಮಗೆ ಸಹಾಯ ಆಗಬಾರ್ದು ಅಂತ. ಇದ್ರ ಬಗ್ಗೆ ಹಲವಾರು ಸತಿ ನಿಮಗೆ ಕನ್ಸಲ್ ಸೂಚನೆ ಸಿಕ್ಕಿರೋಂಥ ಸೂಚನೆನ ನೀವು ತೊಗೊಂಡಿಲ್ಲ. ಸೊ ಅದನ್ನು ತಗೊಳ್ಳಿ ಅನ್ನುವಂಥದ್ದು ಇದೆ. ಮುಂದಿನ ದಿನಗಳಲ್ಲಿ ಸೈಕಲ್ ಉಚಿತವಾಗಿ ಎಲ್ರಿಗೂ ಮನೆಗೂ ವಿತರಣೆ ಕೂಡ ಆಗಬಹುದು. ನೋಡ್ಕೊಳ್ಳಿ, ಇಷ್ಟ ಇರೋರು ತಗೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸ್ವಂತ ಮನೆಯ ಕನಸು ನನಸಾಗುತ್ತೆ ಅನ್ನುವಂಥದ್ದು ಇದೆ. ಸೊ ಈ 12/12 ಪೋರ್ಟಲ್ ನಿಮ್ಮ ಜೀವನದಲ್ಲಿ ಒಂದು ಎಂಡಿಂಗನ್ನು ತರ್ತಾ ಇದೆ. ಅದು ಅನ್ವಾಂಟೆಡ್ ಪರ್ಸನ್ಸ್ ಎಲ್ಲ ನಿಮ್ಮ ಜೀವನದಲ್ಲಿ ಎಂಡ್ ಆಗ್ತಾರೆ, ಅನ್ವಾಂಟೆಡ್ ರಿಲೇಷನ್ಶಿಪ್ ಎಲ್ಲ ಎಂಡ್ ಆಗುತ್ತೆ ಅನ್ನುವಂಥದ್ದು ಇದೆ. ಸಾಕಷ್ಟು ಇದರಲ್ಲಿ ನಿಮಗೆ ಈ 12/12 ಪೋರ್ಟಲ್ ಒಂದಷ್ಟು ನೆಗೆಟಿವಿಟಿನ ತೋರಿಸ್ಕೊಡುತ್ತೆ. ಎಲ್ಲಿ ನೆಗೆಟಿವಿಟಿ ಆಗಿದೆ, ಯಾರು ಮಾಡಿದ್ದಾರೆ, ಥರ್ಡ್ ಪಾರ್ಟಿ ಸಿಚುವೇಶನಿಂದ ಏನೇನು ಸಮಸ್ಯೆ ಆಗಿತ್ತು, ಅದಕ್ಕೆ ಕೈ ಜೋಡಿಸಿದಂಥ ನೆಂಟರು ಯಾರ್ಯಾರು, ಇದೆಲ್ಲನೂ ತೋರಿಸ್ಕೊಡುತ್ತೆ. ಸ್ವಲ್ಪ ಹೆವಿ ಎನರ್ಜಿ ಅಂತ ಹೇಳ್ಬೋದು. ಒಂದಷ್ಟು ಜನ ಬೆಂಕಿ ಅವಘಡಗಳಲ್ಲಿ ತೊಂದರೆನ ಅನುಭವಿಸ್ತೀರ, ಸ್ವಲ್ಪ ಹುಷಾರಾಗಿರಿ ಅನ್ನುವಂಥದ್ದು ಇದೆ. ಮುಂದಿನ ದಿನಗಳಲ್ಲಿ ಸಾಧ್ಯ ಆದಷ್ಟು ಮಶ್ರೂಮ್ನ ಕಮ್ಮಿ ತಿನ್ನಿ, ಅದರಿಂದ ಸಮಥಿಂಗ್ ಏನೋ ಸಮಸ್ಯೆಗಳು ಬರ್ತಿದೆ ಅನ್ನೋದು ಸುದ್ದಿಗೆ ಬರುತ್ತೆ. ಮಶ್ರೂಮಿಂದ ಒಂದಷ್ಟು ಸಮಸ್ಯೆಗಳಾಗ್ತಾ ಇದೆ, ಅಥವಾ ಮಶ್ರೂಮ್ ಬೆಳೆಯುವಂಥ ವಿಧಾನದಲ್ಲಿ ಸಮಥಿಂಗ್ ಏನೋ ಸಮಸ್ಯೆ ಅನ್ನುವಂಥ ರೀತಿಯಲ್ಲಿ ಬರುತ್ತೆ. ಹಾಗಾಗಿ ಸ್ವಲ್ಪ ಅದರ ಬೆಳವಣಿಗೆ ಏನಿದೆ ಪ್ರೊಸೀಜರ್ ಸರಿಯಾದ ರೀತಿಯಲ್ಲಿ ಪಾಲಿಸಿ ಅನ್ನುವಂಥದ್ದು ಕೂಡ ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಎಂಡ್ ಮಾಡಿಕೊಂಡ್ರೆ ಬೆಟರ್ ಇದೆ ಅನ್ನುವಂಥದ್ದು ಇದೆ. ಎಲ್ಲೋ ಮಕ್ಕಳು ತುಂಬ ಅಳ್ತಾ ಇರ್ತಾರೆ, ಎಷ್ಟು ಹಂಬಲಿಸಿದ್ರೂ ಎಷ್ಟು ತೋರಿಸಿದ್ರೂ ಏನು ಮಾಡಿದ್ರೂ ಮಕ್ಕಳು ಶಾಂತ ಆಗ್ತಾ ಇರೋದಿಲ್ಲ. ಅಂಥ ಸಂದರ್ಭದಲ್ಲಿ ಯಾರೋ ತುಂಬ ಚಿಂತೆಯಾಗಿ ಇರೋರು ನೋಡ್ತಿದ್ದೀರಾ ಅಂತ ಅನಿಸುತ್ತೆ. ಆ ಮಗುವಿನ ತಾಯಿಯ ಫೋಟೋನ ತೋರಿಸಿ, ಆ ಮಗು ಅವಾಗ ಸುಮ್ಮನೆ ಆಗಿಬಿಡುತ್ತೆ
ಅನ್ನುವಂಥದ್ದು ಇದೆ. ಸೊ ಒಂದಷ್ಟು ಮಕ್ಕಳೇನೇ ಏನೋ ತೊಂದರೆ ಮಾಡ್ಕೊಳ್ತಾರೆ, ಅದ್ರ ಬಗ್ಗೆ ಗಮನನ ಹರಿಸಿ ಅನ್ನುವಂಥದ್ದು ಇದೆ. ಒಂದು ವಿಚಿತ್ರವಾದಂಥ ದೇವಿ ಮಕ್ಕಳಿಗೆ ಕಾಟ ಕೊಡ್ತಾಳೆ. ಮುಂದಿನ ದಿನಗಳಲ್ಲಿ ಮಕ್ಕಳನ್ನ ಶಾಂತ ಮಾಡಬೇಕು, ಸರಿ ಅಬ್ಬಾ ಶಾಂತವಾಗಿ ನೋಡ್ಕೊಳ್ಬೇಕು ಅನ್ನುವಂಥದ್ದು ಇದೆ ಇಲ್ಲಿ. ಒಂದಷ್ಟು ವಿಚಾರಗಳಲ್ಲಿ ಯಾರೋ ಮಗುನ ತಗೊಂಡು ಹೋಗಿ ಯಾರಿಗೂ ಕೊಟ್ಟು ಮಾರ್ತಿರೋ ರೀತಿಲಿ ಇಲ್ಲಿ ಕಾಣಿಸ್ತಾ ಇದೆ. ಸ್ವಲ್ಪ ನೋಡಿಕೊಂಡ್ರೆ ಬೆಟರ್ ಇರುತ್ತೆ. ಸೊ ಅದು ಹಾಗಾಗದೇ ಇರೋ ಹಾಗೆ ಹೆಚ್ಚಿನ ಗಮನನ ಹರಿಸಿ ಯಾರ್ದೋ ಸ್ಟ್ಯಾಚ್ಯೂನ ನಿರ್ಮಾಣ ಮಾಡ್ತಾರೆ ಅನ್ನುವಂಥದ್ದು ಇದೆ. ಏನೋ ಒಂದು ರಾಕೆಟ್ ಉಡಾವಣೆ ಮಾಡೋಕ್ಕೆ ಹೋಗಿ ಅದು ತನ್ನ ಸ್ವದೇಶದ ಮೇಲೇ ಬಿದ್ದು ಅದು ಒಂದಷ್ಟು ತೊಂದರೆಗೆ ಈಡಾಗುವಂಥ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಸೊ 12 ಪೋರ್ಟಲ್ಲು ಸ್ವಲ್ಪ ಸ್ಲೋ ಮೂವಿಂಗಲ್ಲಿ ಇರುವಂಥ ಸಾಧ್ಯತೆ ಇದೆ. ಒಂದಷ್ಟು ಬದಲಾವಣೆಗಳನ್ನ ಮಾಡಿಕೊಂಡ್ರೆ ಬೆಟರ್ ಇದೆ ಅಂತ ಅನಿಸುತ್ತೆ. ಒಂದು ದೇಶ ಪೂರ್ತಿಯಾಗಿ ನಶಿಸಿ ಹೋಗುತ್ತೆ, ಇನ್ನೊಂದು ದೇಶ ಪೂರ್ತಿಯಾಗಿ ನೀರಿನಲ್ಲಿ ಜಲಾವೃತ ಆಗುತ್ತೆ, ಇನ್ನೊಂದು ದೇಶ ಪರಿಪೂರ್ಣವಾಗಿ ಸಮುದ್ರದ ಪಾಲಾಗ್ಬಿಡುತ್ತೆ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಭಾರತಾಂಬೆಗೆ ಮೇ ಬಿ ಆಗಸ್ಟ್ 15 ಅಥವಾ ಜನವರಿ 26 ಗೊತ್ತಿಲ್ಲ, ಒಂದು ದೊಡ್ಡ ಸಮಸ್ಯೆ ಮಾಡ್ತಾರೆ. ಇಡೀ ದೇಶ ಬೆಚ್ಚಿ ಬೀಳೋ ಹಾಗೆ ಇರುತ್ತೆ ಅದು. ಬಟ್ ನಥಿಂಗ್ ಟು ವರಿ, ಅದು ಜಸ್ಟ್ ಮಿಸ್ ಆಗತ್ತೆ. ಬಟ್ ಅದರಿಂದ ಅಪಾಯ ಇದೆ, ತೊಂದರೆ ಇದೆ, ಅಷ್ಟೇ ಎಚ್ಚರಿಕೆನೂ ಬೇಕು ಅನ್ನುವಂಥದ್ದು ಇದೆ. ಸಾಕಷ್ಟು ವಿಧಗಳಲ್ಲಿ ಎಚ್ಚರಿಕೆ ವಹಿಸಿದ್ರಷ್ಟೇ ಮುಂದೆ ನಮ್ಮ ಉತ್ತಮವಾದ ನಾಯಕರುಗಳನ್ನ ಉಳಿಸ್ಕೊಳ್ಳೋದಕ್ಕೆ ಆಗೋದು. ಇಲ್ಲ ಅಂದರೆ ಕುತಂತ್ರ ಬುದ್ಧಿಯವರು ಇನ್ನೊಂದಷ್ಟು ಹೆಚ್ಚಿನ ಕುತಂತ್ರನ ಮಾಡ್ತಿದ್ದಾರೆ. ಎಚ್ಚರಿಕೆ ಬೇಕಲ್ವಾ, ಸಾಲದು ಎಚ್ಚರಿಕೆ ಅನ್ನುವಂಥ ರೀತಿಯಲ್ಲಿ ಇದೆ. ಇನ್ನು ಹೆಚ್ಚಿನ ಎಚ್ಚರಿಕೆನ ವಹಿಸಿ ಅನ್ನುವಂಥ ರೀತಿಯಲ್ಲಿ ಇದೆ. ಇನ್ನು ಹೆಚ್ಚಿನ ಅಗತ್ಯ ಬೇಕು, ಇನ್ನು ಹೆಚ್ಚಿನ ಎಚ್ಚರಿಕೆ ಬೇಕು ಅನ್ನೋದು ಇದೆ ಇಲ್ಲಿ. ಮುಂದಿನ ದಿನಗಳಲ್ಲಿ ನಮ್ಮದೇ ಒಂದು ಭಾಗವಾಗಿದ್ದಂಥ ದೇಶ ಈಗ ಏನು ಅದು ನಮ್ಮ ವಿರುದ್ಧವಾಗಿ ಶತ್ರು ರಾಷ್ಟ್ರವಾಗಿ ಬದಲಾಗಿದೆ, ಶತ್ರು ದೇಶವಾಗಿ. ಅದು ಮುಂದಿನ ದಿನಗಳಲ್ಲಿ ಭಾರತಕ್ಕೆ ವಾಪಸ್ ಸೇರಿಕೊಳ್ಳುತ್ತೆ ಅನ್ನುವಂಥದ್ದು ಇದೆ. ಸೊ ಪೂರ್ತಿಯಾಗಿ ಅದು ಪರಿಪೂರ್ಣವಾಗಿ ತನ್ನದೇ ಆದ ಕುತಂತ್ರಿ ಕೆಲಸದಿಂದ ಇಡೀ ರಾಷ್ಟ್ರ ನಾಶ ಆಗತ್ತೆ. ಆಗ ನಮಗೆ ಒಂದು ಭಗವದ್ಗೀತೆಯ ಸಾರದ ಮುಖೇನ ಒಂದಷ್ಟು ಮಾರ್ಗದರ್ಶನ ಸಿಗುತ್ತೆ. ಅದ್ರ ಜೊತೆಗೆ ಏನೋ ಒಂದು ಆವಾಗ ಒಪ್ಪಂದ ಮಾಡಿಕೊಂಡಿದ್ದಂಥ ಕಾಗದ ಪತ್ರಗಳಲ್ಲಿ ತಿದ್ದುಪಡಿ ಮಾಡಿದ್ದಂಥದ್ದು ಮತ್ತು ಇಷ್ಟು ವರ್ಷಗಳ ಕಾಲ ಇದು ಬೇರ್ಪಟ್ಟಿರುತ್ತೆ ಅಂತ ಬರೆದಿದ್ರಲ್ಲ, ಅದೆಲ್ಲವೂ ಕೂಡ ಸಿಗುತ್ತೆ. ಸೊ ಸಿಕ್ಕಿದ ಮೇಲೆ ಮತ್ತೆ ಅದು ಒಂದು ದೇಶ ಮತ್ತೆರಡು ದೇಶಗಳಾಗಿ ವಿಭಜನೆ ಆಗಿದೆ ಅಲ್ಲ, ಅದರಲ್ಲಿ ಒಂದು ದೇಶ ನಮಗೆ ಸೇರಿಕೊಳ್ಳುತ್ತೆ, ಇನ್ನೊಂದು ದೇಶ ನಾನಾ ವೇಷ ಹಾಕಿ ಕೊನೆಗೆ ತಂತಾನೆ ಭಾರತಕ್ಕೆ ಶರಣಾಗತ್ತೆ ಅನ್ನುವಂಥದ್ದು ಇದೆ. ಇಲ್ಲಿ ಗಮನಿಸಬೇಕಾದಂಥ ವಿಚಾರ ಅಂದರೆ ತುಂಬ ಖುಷಿ ಕೊಡೋದು, ಭಾರತ ಎಲ್ಲೂ ತಾನಾಗಿ ಯುದ್ಧಕ್ಕೆ ಹೋಗೋದಿಲ್ಲ ಅನ್ನುವಂಥದ್ದು. ಹಾಗಾಗಿ ತುಂಬ ಚೆನ್ನಾಗಿದೆ, ತುಂಬ ವಿಶೇಷವಾಗಿ ಶಾಂತಿಯುತವಾಗಿ ಕೆಲವು ವಿಚಾರಗಳು ನಡೆಯುತ್ತೆ ಅನ್ನುವಂಥದ್ದು ಇದೆ. ಭಾರತಾಂಬೆ ಖಂಡಿತವಾಗ್ಲೂ ವಸುಂಧರೆಯಾಗಿ ಬದಲಾಗ್ತಾಳೆ ಅನ್ನುವಂಥದ್ದು ಕೂಡ ಇದೆ. ಯಾಕೆ ಅದು ಬಂತು ನನಗೆ ಗೊತ್ತಿಲ್ಲ, ಬಟ್ ಆ ಥರ ಬಂತು. ಸ್ವಲ್ಪ ನೆಗೆಟಿವ್ ಎನರ್ಜೀಸ್ನ ರಿಮೂವ್ ಮಾಡಿಕೊಂಡ್ರೆ ಬೆಟರ್ ಇರುತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಮನೆಯ ಅಂಗಳದಲ್ಲಿ ಹೂತಿಟ್ಟಿದ್ದಂಥ ಒಂದು ಶವ ನಿಮಗೆ ಸಾಕಷ್ಟು ತೊಂದರೆನ ಮಾಡ್ತಿದೆ ಅನ್ನುವಂಥದ್ದು ಇದೆ. ಇದು ಯಾರ ಮನೆ, ಯಾರ ಅಂಗಳ, ಯಾರ ವಿಚಾರ ನನಗೆ ಗೊತ್ತಿಲ್ಲ, ಬಟ್ ಆ ಥರದ್ದೇನೋ ಒಂದು ವಿಚಾರ ಇದೆ. ಅದನ್ನು
ತಪ್ಪೊಪ್ಕೊಂಡು ಶಿಕ್ಷೆ ಅನುಭವಿಸಿ ಅಟ್ಲೀಸ್ಟ್ ಮುಂದಿನ ಜನಾಂಗ ಆದರೂ ನೆಮ್ಮದಿಯಾಗಿರುತ್ತೆ ಅನ್ನುವಂಥದ್ದು ಇದೆ. ಕಾಲೇಜ್ಗಳಲ್ಲಿ ಸಾಕಷ್ಟು ಬದಲಾವಣೆ ಆಗುತ್ತೆ ಮುಂದಿನ ದಿನಗಳಲ್ಲಿ. ಕಾಲೇಜು ಜೀವನಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಬದಲಾವಣೆಗಳಾಗತ್ತೆ ಅನ್ನುವಂಥದ್ದು ಇದೆ. ಸಾಕಷ್ಟು ವಿಚಾರಗಳಲ್ಲಿ ವಿಧಗಳಲ್ಲಿ ಕರ್ನಾಟಕ ಮತ್ತು ಕೊಡಗುಗೆ ಸಂಬಂಧಪಟ್ಟಂಗೆ ಸಾಕಷ್ಟು ಏರುಪೇರುಗಳಾಗತ್ತೆ. ಆ ಏರುಪೇರುಗಳೆಲ್ಲ ಸಾಕಷ್ಟು ಸಮಸ್ಯೆ ತಲೆನೋವಾಗಿ ಏನೇನೋ ಮಾಡಿ ಏನೇನೋ ಮಾಡೋಕ್ಕೆ ಹೋಗಿ ಇನ್ನೇನೋ ಮಾಡ್ಕೊಳ್ತಾರೆ ಸಮಸ್ಯೆನ, ಆ ಥರದ್ದೇನೋ ಕಾಣಿಸ್ತಾ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಸಾಕಷ್ಟು ವಿಧಗಳಲ್ಲಿ ತೊಂದರೆಗೆ ಒಳಗಾಗಿರುವಂಥವರು ಮುಂದಿನ ದಿನಗಳಲ್ಲಿ ಬದಲಾವಣೆಯ ಮಾರ್ಗನ ಹುಡ್ಕಕ್ಕೆ ಹೋಗಿ ತಪ್ಪು ದಾರಿ ತುಳಿತಾರೆ ಅನ್ನುವಂಥದ್ದು ಇದೆ. ಸೊ ಯಾವುದೇ ಕಾರಣಕ್ಕೂ ತಪ್ಪು ದಾರಿನ ತುಳಿಬೇಡಿ ಅನ್ನುವಂಥದ್ದು ಇದೆ. 2026ರಲ್ಲಿ ನಿಮ್ಗೆ ಯಾರೇ ಏನೇ ನೆಗೆಟಿವಿಟಿ ಮಾಡಿದರು, ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದರು, ವಾಮಾಚಾರ ಮಾಡಿದರು, ಎಲ್ಲವೂ ಕೂಡ ದೂರ ಆಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಇದನ್ನು ಹಾಕ್ತಾಯಿದ್ದೀನಿ. ಒಳ್ಳೆಯದಾಗಲಿ ನಿಮಗೆ. ಓಕೆ, ಒಂದಷ್ಟು ವಿಚಾರಗಳಲ್ಲಿ ಬೆಳೆಗಳ ಹಾನಿಯಾಗುವಂಥ ಸಾಧ್ಯತೆ ಇದೆ. ಸೊ ಅದನ್ನು ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಭೂಮಿ ಒಳಗಡೆ ತೋಡಕ್ಕೆ ಹೋಗಿ ಸೊ ಭೂಮಿಗೆ ಅಂದರೆ ಲೈಕ್ ಸೈಂಟಿಸ್ಟ್ ಮಾಡ್ತಿದ್ದಾರೋ ಬೇರೆ ಯಾರು ಮಾಡ್ತಿದ್ದಾರೋ ಗೊತ್ತಿಲ್ಲ, ಅಥವಾ ಜನಗಳೇ ನಿಧಿ ಆಸೆಗೆ ಮಾಡ್ತಿದ್ದಾರೋ ಗೊತ್ತಿಲ್ಲ. ಎರಡು ರೀತಿಲೂ ಭೂಗಳ್ಳರು ಅಂದರೆ ಭೂಮಿನ ತೋಡ್ತಾ ಇರುವಂಥ ರೀತಿಲಿ ಕಾಣಿಸ್ತಾ ಇದೆ. ಅದು ತೋಡಿ ಸಾಕಷ್ಟು ಸಮಸ್ಯೆ ಮಾಡ್ಕೊಳ್ತೀರಾ, ಸ್ವಲ್ಪ ಎಚ್ಚರಿಕೆನ ವಹಿಸಿ ಎನ್ನುವಂಥದ್ದು ಇದೆ. ಜೊತೆಗೆ ಒಂದು ಹೊಸ ನದಿಯ ಮೂಲ ಕಾಣಿಸ್ಕೊಳ್ಳುತ್ತೆ ಅನ್ನುವಂಥದ್ದು ಇದೆ. ಮುಂದಿನ ದಿನಗಳಲ್ಲಿ ನೀವು ಬೆಂಗಳೂರಲ್ಲಿ ಖಂಡಿತವಾಗ್ಲೂ ಜಲಪಾತನ ನೋಡ್ಬೋದು ಅನ್ನುವಂಥದ್ದು ಇದೆ. ಬೆಂಗಳೂರಲ್ಲಿ ನದಿ ಹರಿಬೇಕು ಅಂತ ಯಾರು ಕಾಯ್ತಿದ್ದೀರೋ ಅವ್ರ ಆಸೆ ಈಡೇರೋದಕ್ಕೆ ಇನ್ನೊಂದು 10-15 ವರ್ಷ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಅಲ್ಲಿವರೆಗೂ ಬದುಕಿದ್ರೆ ನೋಡೋಣ. ಮತ್ತು ಟ್ರಿಬಲ್ ರೈಡು ಹೋಗಿ ವೀಲಿಂಗ್ ಮಾಡೋಕ್ಕೆ ಹೋಗಿ ಯಾರೋ ತೊಂದರೆ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಸೊ ಮುಂದಿನ ವರ್ಷ ಗಣೇಶ ಹಬ್ಬದಲ್ಲಿ ಇಲಿಯ ಮೇಲೆ ಕೂತಿರುವಂಥ ಶಿವ, ಪಾರ್ವತಿ, ಷಣ್ಮುಖ ಮತ್ತು ಗಣೇಶನ ವಿಗ್ರಹ ಬರುತ್ತೆ, ಅದನ್ನು ತಗೊಳ್ತೀರಾ ಅಂತ ಇದೆ. ಯಾರೋ ನನಗೆ ಚಾಲೆಂಜ್ ಹಾಕಿ ಮುಂದಿನ ವರ್ಷ ಯಾವ ಥರ ಗಣೇಶ ಕೂರಿಸ್ತೀವಿ ಹೇಳಿ ಅಂತ ಕೇಳ್ದಂಗಿದೆ ಇಲ್ಲಿ. ಸೊ ಆ ಥರದ್ದೇನೋ ಕೂರಿಸ್ತೀರಾ ಅನ್ನುವಂಥದ್ದು ಇದೆ. ಹೊಸ ವೆಹಿಕಲ್ ತಗೊಳ್ಳುವಂಥ ಸಾಧ್ಯತೆ ಇದೆ. ಟ್ರೈನ್ ಹಳಿ ತಪ್ಪಿ ಒಂದಷ್ಟು ಅವಘಡಗಳು ಆಗತ್ತೆ, ಅದನ್ನು ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಉಕ್ರೇನ್ ಆಗೋಗುತ್ತೆ, ಕ್ರೇನಲ್ಲಿ ಆಗೋಗುತ್ತೆ, ಉಕ್ರೇನ್ ಅಂತ ಇದೆ ಇಲ್ಲಿ. ಸೊ ಕೆಲವೆಲ್ಲ ಮೆಸೇಜಸ್ ಹೆಂಗೆ ಬರ್ತಿದೆ ಅಂದರೆ ಹೇಳೋಕ್ಕೆ ಇಷ್ಟ ಆಗ್ತಿಲ್ಲ, ಆ ಥರ ಇದೆ. ಹೇಳ್ಬೋದೋ ಇಲ್ವೋ ಅದು ಗೊತ್ತಿಲ್ಲ, ಆ ಥರ ಇದೆ. ಸೊ ಹಾಗಾಗಿ ಕೆಲವೆಲ್ಲ ಹೇಳೋಕ್ಕಾಗ್ತಿಲ್ಲ. ಯಾರ್ಯಾರು ತೊಂದರೆ ಮಾಡಿದ್ದಾರೆ ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಬೇಡಿ, ಕರ್ಮ ರಿಟರ್ನ್ ಆಗ್ತಾ ಇದೆ ಅನ್ನುವಂಥದ್ದು ಇದೆ. ನಂಗೆ ಮದುವೆ ಆಗುತ್ತಾ ಇಲ್ವಾ ಹೇಳ್ಬಿಡಿ ಫಸ್ಟು ಅಂತ ಕೇಳ್ತಿದ್ದಾರೆ. ಆಗತ್ತೆ, ಗುರುಬಲ ಬರಬೇಕು, ಗುರುವಿನ ಅನುಗ್ರಹನ ಪಡಿಬೇಕು, ಗ್ರಾಮ ದೇವತೆ ಆಶೀರ್ವಾದ ಪಡ್ಕೊಳ್ಳಿ, ಆಗತ್ತೆ ಅನ್ನುವಂಥದ್ದು ಇದೆ. ನಾನಾ ವಿಧದಲ್ಲಿ ನಾನಾ ರೀತಿಯಲ್ಲಿ ಹಣಗಳು ಬರೋದನ್ನು ನಿಲ್ಲಿಸ್ಬಿಟ್ಟಿದ್ದಾರೆ ಅನ್ನುವಂಥದ್ದು ಇದೆ. ಯಾರು ಏನೇ ನಿಲ್ಲಿಸಿದ್ರು ಮಹಾಲಕ್ಷ್ಮಿ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ. ಸೊ ಮಹಾಮೃತ್ಯುಂಜಯ ಮಂತ್ರನ ಹೇಳ್ಕೊಳ್ಳಿ. ಸೊ ಈ ಕನಕದಾರ ಸ್ತೋತ್ರನ ಹೇಳ್ಕೊಳ್ಳಿ. ಫೈನಾನ್ಷಿಯಲಿ ಸಕ್ಸಸ್ ತರ್ತಾ ಇದೆ. ಯಾರೇನೇ ತಡೆದ್ರೂ ನಿಮ್ಮ ಯಶಸ್ಸಿನ ನಾಗಲೋಟನ ಯಾರೂ ತಡೆಯೋದಕ್ಕಾಗೋದಿಲ್ಲ. ಸೊ ಇದಕ್ಕೆ ಉರಿಯೋ ಸೂರ್ಯನ ಕಿರಣಗಳೇ ಸಾಕ್ಷಿ ಅಂತ ಹೇಳೋದು. ಸೊ ನನಗೆ ತುಂಬ ಖುಷಿ ಆಗ್ತಿದೆ. ಅದು ಕ್ಯಾಂಡಲ್ ಮೇಲೇ ಕರೆಕ್ಟಾಗಿ ಸೂರ್ಯನ ಬೆಳಕು ಬೀಳ್ತಾ ಇದೆ, ಆದರೆ ನಿಮಗೆ ಕಾಣ್ತಾ ಇಲ್ಲ, ನನಗೆ ಕಾಣ್ತಾ ಇದೆ. ಹಾಗಾಗಿ ಸೊ ಒಂದಷ್ಟು ಏರೋಪ್ಲೇನ್ ಅಲ್ಲಿ ಓಡಾಡೋರು ಸ್ವಲ್ಪ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ.
ಸೊ ಪ್ರಯಾಗ್ರಾಜಲ್ಲಿ ಒಂದಷ್ಟು ಕಾಲು ತುಳಿತಗಳು ಆಗಬಹುದು, ಸ್ವಲ್ಪ ಹೆಚ್ಚಿನ ಗಮನ ಬೇಕು ಅನ್ನುವಂಥದ್ದು ಇದೆ. ಸೊ ಹೋದ ಸತಿ ಹೋಗಿ ಯಾರಿಗೂ ಸಮಾಧಾನ ಆಗಿಲ್ಲ, ಹಾಗಾಗಿ ಈ ಸತಿ ಹೋಗುವಂಥ ಮನಸ್ಸಲ್ಲಿ ಇಲ್ಲ. ಬಟ್ ನಿಮ್ಮನ್ನು ಯಾರೋ ಕರ್ಕೊಂಡು ಹೋಗ್ತಾರೆ ತಮ್ಮದೇ ಖರ್ಚಿನಲ್ಲಿ, ಹೋಗ್ಬಿಟ್ಟು ಬರ್ತೀರಾ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಪ್ರೀತಿ ಪಾತ್ರರು ನಿಮ್ಮಿಂದ ದೂರ ಆಗಿದ್ದಾರೆ ಅಥವಾ ಕಾಲದಲ್ಲಿ ಲೀನ ಆಗಿದ್ದಾರೆ ಅಂತ ಯಾರಾದರೂ ಬೇಜಾರು ಮಾಡ್ಕೊಂಡಿದ್ರೆ, ಪುನರ್ಜನ್ಮದ ಹಾದಿಲೂ ಅಷ್ಟೇ ಸುಖವಾಗಿ ಸುಗಮವಾಗಿ ಸಾಕ್ತಾ ಇದ್ದಾರೆ, ಚಿಂತೆ ಬೇಡ ಅನ್ನುವಂಥದ್ದು ಇದೆ. ಸೊ ಖಂಡಿತವಾಗ್ಲೂ ವಿವಾಹ ಕಂಕಣ ಭಾಗ್ಯ ಇದೆ, ಬರ್ತಾ ಇದೆ ಅನ್ನುವಂಥದ್ದು ಇದೆ. ಆರೋಗ್ಯದಲ್ಲಿ ಚೇತರಿಕೆ ಆಗತ್ತೆ ಅನ್ನುವಂಥದ್ದು ಇದೆ. ನಿಮಗೆ ಯಾರು ಬೇಡ ಅನಿಸಿರ್ಬಹುದು, ಬಟ್ ನಿಮ್ಮನ್ನು ನಿಜವಾಗ್ಲೂ ಪ್ರೀತಿಸುವಂಥ ಒಂದಷ್ಟು ಶಕ್ತಿಗಳು ನಿಮ್ಮನ್ನು ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟು ಉಳಿಸ್ಕೊಳ್ತಾ ಇದ್ದಾವೆ, ಉಳಿಸ್ಕೊಳ್ಳುತ್ತೆ ಅನ್ನುವಂಥದ್ದು ಇದೆ. ಇಲ್ಲಿ ನಿಮಗೆ ಕಾಣಿಸ್ಬೋದು ಹೌ ಬ್ಯೂಟಿಫುಲ್ಲಾಗಿ ನಿಮಗೆ ಬಿಗ್ ಗಿಫ್ಟ್ ಬರ್ತಾ ಇದೆ ಅಂತ. ಸೊ ಒಂದು ಸ್ಟ್ಯಾಂಡರ್ಡ್ ಲೆವೆಲ್ಲಿಗೆ ನೀವು ಬದಲಾಗ್ತೀರಾ ಅನ್ನುವಂಥದ್ದು ಇದೆ. ಸೊ ನಮ್ಮ ಡಿ ಬಾಸ್ ಯಾವಾಗ ಬರ್ತಾರೆ ಹೇಳಿ ಅಂತಿದ್ದಾರೆ ಯಾರೋ. ಸೊ ಫೆಬ್ರವರಿ ಮೇ ಬಿ ಆಗಬಹುದು ಅಂತ ಇದೆ. ಇಲ್ಲಿ ಸಾಧ್ಯನೇ ಇಲ್ಲ ಬರೋಕ್ಕೆ ಅಂತ ಯಾರೋ ಹೇಳ್ತಿದ್ದಾರೆ. ಸೊ ಕಾಲ ನೋಡೋಣ ಬರ್ತಾರಾ ಇಲ್ವಾ ಅಂತ ಮತ್ತಾರೋ ಕೇಳ್ತಿದ್ದಾರೆ. ಫೆಬ್ರವರಿ ಮಿಕ್ಕಿದೆಲ್ಲವೂ ಕೂಡ ನಿಮ್ಮ ಆಶೀರ್ವಾದದಿಂದ ಹೀಗೆ ಮುಂದುವರಿಲಿ. ಕಲರ್ಸ್ ಕನ್ನಡ ಚಾನಲ್ ಏನು ಎನರ್ಜಿ ಬರ್ತಿದೆ, ಸಮಥಿಂಗ್ ಏನೋ ಗೊತ್ತಿಲ್ಲ, ಆ ಥರ ಬರ್ತಾ ಇದೆ. ಕಲರ್ಸ್ ಕನ್ನಡ ಚಾನಲಿಂದ ನಿಮಗೆ ಅಲ್ಲಿ ಕೆಲಸ ಸಿಗಬಹುದು ನಿಮಗೆ, ಅಥವಾ ಸಮಥಿಂಗ್ ಅವರೇನೋ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು, ಆ ಥರ ಇದೆ. ಸೊ ನೋಡಿಕೊಂಡು ನಿರ್ಧಾರ ತಗೊಳ್ಳಿ, ದುಡುಕ್ಬೇಡಿ. ಸೊ ಒಳ್ಳೆಯ ಅವಕಾಶಗಳು ಬಂದರೆ ಖಂಡಿತವಾಗ್ಲೂ ಮುಂದುವರಿರಿ ಅನ್ನುವಂಥದ್ದು ಇದೆ. ಸೊ ಒಳ್ಳೆಯದಾಗಲಿ. ಸೊ ಇದಿಷ್ಟು ನಿಮಗೆ 12/12 ಪೋರ್ಟಲ್ ತಂದಂಥ ಮಾಹಿತಿ. ಮಗು ಆಗುತ್ತಾ ಅಂತ ಯಾರು ಕೇಳ್ತಿದ್ದಾರೆ. ಸೊ ಇದೊಂದು ಜನರಲ್ ರೀಡಿಂಗ್, ನಿಮ್ಮೊಬ್ಬರಿಗೆ ಹೇಳೋದಕ್ಕೆ ಆಗೋದಿಲ್ಲ, ಸ್ವಲ್ಪ ಸಮಸ್ಯೆ ಇದೆ ಅದಕ್ಕೆ. ಸೊ ಬೇರೆಯವರಿಗೆಲ್ಲ ಆಗುತ್ತೆ, ಯಾರು ಪ್ರಶ್ನೆ ಇಟ್ಕೊಂಡ್ರಿ ಅವರಿಗಾಗಲ್ಲ. ಸೊ ಸಿಂಗಲ್ ಆಗಿರೋರಿಗೆ, ಸಿಂಗಲ್ ಪೇರೆಂಟ್ಸಿಗೂ ಕೂಡ, ಅಥವಾ ಟೋಟಲಿ ಮ್ಯಾರೇಜ್ ಬೇಡ ಅಂದ್ಕೊಂಡಿರೋರಿಗೂ ಕೂಡ ಮ್ಯಾರೇಜ್ ಆಗುತ್ತೆ ಅನ್ನುವಂಥದ್ದು ಇದೆ. ಆರೋಗ್ಯದ ಕಡೆ ಗಮನ ಕೊಡಿ, ಚೆನ್ನಾಗಿದೆ. ಲಕ್ಕಿ ಟೈಮ್ ಬರೋದ್ರಲ್ಲಿ ಇದೆ, ಅದೃಷ್ಟ ನಿಮ್ಮ ಜೊತೆ ಇದೆ. ವೆರಿ ಹ್ಯಾಪಿ ಎಂಡಿಂಗ್ ನಿಮ್ಮ ಲೈಫಲ್ಲಿ. ಎಂಡ್ ಆಫ್ ದಿ ಲೈಫ್ ನೀವು ತಿರುಗಿ ನೋಡಿದಾಗ ತುಂಬ ಪೀಸ್ಫುಲ್ಲಾಗಿ, ತುಂಬ ಖುಷಿಯಿಂದ, ತುಂಬ ಸಂತೃಪ್ತಿಯಿಂದ ಇರ್ತೀರಾ ಅನ್ನುವಂಥದ್ದು ಇದೆ. ಸೊ 12/12 ಪೋರ್ಟಲ್ ನಿಮಗೆ ಸಾಕಷ್ಟು ನಿರೀಕ್ಷೆಗಳನ್ನ ತಂದುಕೊಡ್ತಿದೆ. ಸರ್ಪ್ರೈಸಸ್ ನಿಮಗೋಸ್ಕರ ಕಾದಿದೆ. ನಿಮ್ಮ ಹೆಮ್ಮೆಯ ಕೂಸು, ನೀವೊಂದು ಕಂಪನಿನ ಏನು ಕಟ್ಟಿದ್ದೀರಾ, ಆ ಕಂಪನಿನ ನಡೆಸ್ಕೊಂಡು ಹೋಗುವಂಥ ನಿರ್ಧಾರ ನಿಮ್ಮ ಎಂಪ್ಲಾಯೀಸ್ ತಗೊಂಡಿದ್ದಾರೆ. ಸೊ ಹಾಗಾಗಿ ನೀವು ಒಂದು ಬದಲಾವಣೆನ ನಿರೀಕ್ಷೆ ಮಾಡಬಹುದು ತುಂಬ ದೊಡ್ಡ ಮಟ್ಟದಲ್ಲಿ ಅನ್ನುವಂಥದ್ದು ಇದೆ. ಸೊ ವಾಗ್ದೇವಿ ಕುಟುಂಬದ ಪ್ರತಿಯೊಬ್ಬ ಸದಸ್ಯರಿಗೂ 12/12 ಪೋರ್ಟಲ್ ಖಂಡಿತವಾಗ್ಲೂ ಒಳ್ಳೇದು ಮಾಡುತ್ತೆ ಅಂತ ನಂಬ್ತಾ, ನಿಮ್ಮೆಲ್ಲರ ಚಕ್ರಗಳು ಆ್ಯಕ್ಟಿವ್ ಆಗಿಬಿಡಲಿ ಅಂತ ಆಶಿಸ್ತಾ, ನಿಮ್ಮೆಲ್ಲರ ಇಚ್ಛೆಗಳು ಯಾವುದು ಒಳ್ಳೆಯದಿದೆಯೋ ಅದು ನಡೆಯೋ ಹಾಗೆ ಆಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸೊ ವಾಗ್ದೇವಿ ಕುಟುಂಬದ ಪ್ರತಿಯೊಬ್ಬರಿಗೂ, ವಸುದೈವಕ ಕುಟುಂಬದ ಪ್ರತಿಯೊಬ್ಬರಿಗೂ ನಾನು ನಿಮ್ಮ ಅಭಿಮಾನಿ ಮಾಡುವಂಥ ಕೋಟಿ ಕೋಟಿ ನಮನಗಳು. ಸಿಗೋಣ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಟೇಕ್ ಕೇರ್, ಬಾಯ್.
ಕನ್ನಡ ನಾಡಿನ ತರತನ ಹೊಯ್ಸಳ ಹೊಯ್ಸಳ ಸಳ 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 ವಾಹ್